ಅದಕ್ಕೆ ಈ ಲೋಕಕ್ಕೆ ಬೆಳಕಾದ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಆ ಬೆಳಕಿನಲ್ಲಿ ನಡೆಯತಕ್ಕಂಥ ಇವತ್ತಿನ ಈ ಸಮಾಜ. ಸಂವಿಧಾನ ಬಿಟ್ಟು ಇವತ್ತು ಬೇರೊಂದಿಲ್ಲ. ಹೀಗಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಮತ್ತು ಅವರ ದಾರಿಯಲ್ಲಿ ನಡೆಯತಕ್ಕಂಥ ಒಂದು ಕೆಲಸವನ್ನು ಮೋದಿಜಿಯವರ ಸರ್ಕಾರ ಇವತ್ತು ಮಾಡ್ತಾಯಿದೆ. ಈ ಹಂತದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಅವರ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ದಿನ. ಆ ಕಾರಣದಿಂದ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಮಾಡಬಹುದಾಗಿತ್ತು. ಆ ಒಂದು ಸ್ಮರಣ ದಿನವನ್ನು ಹುಬ್ಬಳ್ಳಿಯಲ್ಲಿ ಮಾಡಬೇಕು. ಈಗ 10ವರೆಗೆ ನನ್ನ ಪಕ್ಷದ ಕಚೇರಿಯಲ್ಲಿ ಕಾರ್ಯಕ್ರಮ ಇದೆ. ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಮಾಡಿ ಅಲ್ಲಿಂದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಹೋಗಲಿಕ್ಕಿದ್ದೇನೆ. ಸರ್, ಈ ಸರಿ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯನ ಖಂಡಿಸಿ ಅವಿಶ್ವಾಸ ಮಂಡನೆ ಮಾಡ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಏನಿದೆಯಾ?